that is where my focus is. ಮನೇಲಿದ್ರಂತೂ ಒಬ್ಬನೇ ಸಂಡೇ ಅದು ಏನು ಮಾಡೋದು ಅನ್ನೋದ್ರಲ್ಲೇ ಅರ್ಧ ದಿನ ಕಳೆದೋಗುತ್ತೆ. ಸೊ ಹಿಂಗೆ ನನ್ನ ಸಂಡೇನೂ ಹಿಂಗೆ ಇತ್ತು ನೋಡಿ. ಏನು ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ 12 ಗಂಟೆ ಆಗೋಗಿತ್ತು. ಆಮೇಲೆ ಹೋಗಿ ನಾನು ಏನಾದ್ರು ತಿಂಡಿ ಮಾಡೋದು ತಡಿ ಅಂತ ತಿಂಡಿ ಮಾಡೋಕ್ಕೆ ನಿಂತೆ. ಬಟ್ ಅಷ್ಟೊಂದು ಮಧ್ಯಾಹ್ನನೇ ಆಗಿದ್ದರಿಂದ ಒಟ್ಟಿಗೆ ಊಟನೇ ಮಾಡ್ಬಿಡೋದು ಅಂತ ಪ್ರಿಪೇರ್ ಮಾಡ್ತಿದ್ದೆ. ಸೊ ಎಷ್ಟೋ ದಿನ ಆದ್ದರಿಂದ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಹಾಕ್ಕೊಂಡೆ. ಸೊ ಅದರಿಂದ ನಾನು ಅಕ್ಕಿ ನನಗೆ ಎಷ್ಟು ಬೇಕೋ ಅದು ಅಲ್ಲದೆ ನಾನು ಎಸ್ಪೆಷಲಿ ಮೆಷರ್ಮೆಂಟಲ್ಲಿ ಎತ್ತಿದ ಕೈ. ಸೊ ನನ್ನ ವೈಫ್ಗೂ ಅಂದರೆ ನಮ್ಮ ಮನೆದೇವ್ರಿಗೂ ಅದೇ ಹೇಳ್ತಾ ಇರ್ತೀನಿ, 1 ಟೈಮ್ ಬೇಕಾ 1 ಟೈಮ್ಗೆ ಮಾಡು, ಅದನ್ನೇ ಇಟ್ಟು ಪುನಃ ಬಿಸಿ ಮಾಡ್ಕೊಂಡು ತಿನ್ನೋದನ್ನ ತಂಗ್ಳು ಅಂತಾರೆ, ಅದನ್ನೇನಕ್ಕೆ ಮಾಡ್ತೀಯ ಅಂತ ನನಗೂ ಅವಳಿಗೂ ತುಂಬ ಕಾನ್ವರ್ಸೇಷನ್ ಆಗ್ತಾ ಇರ್ತದೆ. ಸೊ ನಾನು ಇಲ್ಲಿ ಹೆವಿ ಮೆಷರ್ಮೆಂಟ್ ಅದರಿಂದ 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ, ಅಂದರೆ ನನಗೆ ಈಗ 1 ಗ್ಲಾಸ್ ಬೇಕಾ ಚಿತ್ರಾನ್ನ ಮೊಸರನ್ನಕ್ಕೆ ಅಷ್ಟೇ ಹಾಕ್ಬಿಟ್ಟು ಅಕ್ಕಿ ಇಟ್ಟೆ. ಅದಾದಮೇಲೆ ಎಲ್ಲ ಚಿತ್ರಾನ್ನಕ್ಕೆ ಏನೇನು ಬೇಕು ಸಿಂಪಲ್ಲಾಗಿ ಫಾಸ್ಟ್ ಪಟ್ ಅಂತ ಹಾಕಬೇಕು ಅಂತ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕಿ ರೆಡಿ ಮಾಡಿದೆ ನೋಡಿ ನೀವೇ. ನಾನು ಮಲ್ಕೊಬಿಟ್ಟಿದೆ. ಸಂಜೆ ಎದ್ದು ಕಾಫಿ ಮಾಡಿಕೊಂಡೆ. ಸೊ ಕಾಫಿ ಕುಡಿಯೋದಲ್ಲೂ ಒಂಥರ ಮಜಾ ಕಂಡ್ರಿ ನೋಡಿ. ಸೊ ಅದಾದ ತಕ್ಷಣವೇ ನಮ್ಮದು ಚಾಂಪಿಯನ್ಸ್ ಟ್ರೋಫಿ ಇದ್ದಿದ್ದರಿಂದ ನಾವು ಇಂಡಿಯಾದು ಬ್ಯಾಟಿಂಗ್ ನೋಡ್ತಿದ್ದೆ. ನಮ್ಮ ರೋಹಿತ್ ಶರ್ಮಾ ಅವರು ಯಾರ ಬೇರೆ ಒಳ್ಳೆ ಓಪನಿಂಗ್ ಕೊಟ್ಟರು ಮಾತ್ರ. ಸೊ ಸತತ 10 ಬಾರಿ ನಮ್ಮ ರೋಹಿತ್ ಶರ್ಮಾ ಅವರು ಟಾಸ್ ಸೋತಿದ್ರು, ಕಂಟಿನ್ಯೂಸ್ ಆಗಿ ಮ್ಯಾಚ್ ಗೆದ್ದು ಕೊನೆಗೂ ಫೈನಲ್ಲು ಕಪ್ ಎತ್ತಿದ್ರು ನೋಡಿ. ಮಸ್ತಾಗಿತ್ತು ಮಾತ್ರ. ಪ್ರತಿ ಒಂದೊಂದು ಬಾಲುವೆ ಲಾಸ್ಟ್ ಮೂಮೆಂಟಲ್ಲಿ ಹೋಯ್ತಾ ಯಾವಾಗ ವಿಕೆಟ್ಗಳು ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಒಂಥರ ಬಾಯಿಗೆ ಬಂದಂಗಿತ್ತು. ಅದಕ್ಕೇನೆ ಅಷ್ಟೊಂದು ಟೆನ್ಷನ್ ಇತ್ತು. ಆಮೇಲೆ ಯಾವಾಗ ರಾಹುಲ್ ನಿಂತಿದ್ರಿಂದ ಹೋದ ಸತಿನೂ ಫೈನಲ್ಸ್ಗೆ ಎಂಟ್ರಿ ಆಗೋಕ್ಕೂ ರಾಹುಲ್ ಸಕ್ಕತ್ತಾಗಿ ಆಟ ಆಡಿದ್ರು. ಸೊ ಇಲ್ಲಿ ಜಡೇಜನೂ ಬಂದಿದ್ದರಿಂದ ಲಾಸ್ಟಲ್ಲಿ ಒಂದು ಜಡೇಜ 4 ಹೊಡೆಯೋವರೆಗೂ ಬೀಜ ಬಾಯಲ್ಲೇ ಬಂದಂಗಿತ್ತು. ಸೊ ಅಷ್ಟು ಫೋಕಸ್ ಆಗಿ ಇಂಟ್ರೆಸ್ಟ್ ಆಗಿತ್ತು ಮ್ಯಾಚು. ಸೊ ಸೂಪರಾಗಿತ್ತು. ಸೊ ಈ ಥರ ನನ್ನ ಸಂಡೇನ ಹೆಂಡ್ ಮಾಡಿದೆ ನೋಡಿ. ಉಳ್ಕೊಂಡಿದ್ದು 2013 ವಿನ್ನರ್ಸ್ ಆಗಿ MS ಧೋನಿ ಪಡೆ ಇಂಗ್ಲೆಂಡ್. ಸೊ 2 ಸಲ ಆಲ್ರೆಡಿ ಆಗಿದೆ.
ಆ್ಯಸ್ ಯೂಶ್ವಲ್ ಮಂಡೇ ಮಾರ್ನಿಂಗು ಕೆಲಸ ಇರೋದ್ರಿಂದ ಬೆಳಗ್ಗೆ ಎದ್ದು ನನ್ನೊಂದು ರೂಟೀನ್ ಇದೆ. ಎವ್ರಿ ಡೇ ಮಿನಿಮಮ್ ಸ್ವಲ್ಪ ವರ್ಕೌಟ್ ಮಾಡಿ ಅದಾದ ತಕ್ಷಣವೇ ತಿಂಡಿ ಮಾಡ್ಕೊಂಡು ಆಫೀಸ್ಗೆ ಹೋಗೋದು. ಸೊ ಇದೇ ಥರ ಇಲ್ಲಿ ವರ್ಕೌಟ್ ಆದ ತಕ್ಷಣ ತೀರಾ ಡಯಟ್ ಏನು ಮಾಡ್ತಿಲ್ಲ, ಬಾಡಿ ಎವ್ರಿ ಡೇ ಆ್ಯಕ್ಟಿವ್ ಇರಬೇಕು. ಆದ್ದರಿಂದ ನಾನು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಮತ್ತು ಊಟ ತಿಂಡಿಲೂ ಅಷ್ಟೇ ಶುಗರು ಖಾರ ಎಲ್ಲ ಕಂಟ್ರೋಲ್ ಮಾಡಿದ್ದೀನಿ, ಎಸ್ಪೆಷಲಿ ಆಯಿಲ್ ಐಟಮು. ಸೊ ನಿಮಗೆ ವಿಟಮಿನ್ ಪ್ರೋಟೀನ್ ಏನು ಬೇಕೋ ಅಂಥ ಫುಡ್ನ ಕಲ್ಟಿವೇಟ್ ಮಾಡ್ಕೊಂಡು ಹೆಲ್ತಿಯಾಗಿ ಚೆನ್ನಾಗಿರಿ. ಸೊ ನಾವು 3 ದಿನ ಖುಷಿಯಾಗಿದ್ದರೆ 6 ದಿನ ಕೆಲಸಕ್ಕೆ ಮಾಡಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ, ಪಟ ಅಂತ ಬೇಗ ರೆಡಿ ಆಗಿದೆ, ಟೈಮ್ ಬೇರೆ ಆಗೋಗಿತ್ತು. ಸೊ ರೆಡಿಯಾಗಿ ಆಫೀಸ್ಗೆ ಹೊರಟೆ. ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಲೇಬೇಡಿ ಕಣ್ರಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.